ಪ್ರಧಾನ ಬೆಳೆಗಳಿದ್ದಾವೆ: ರಾಗಿ, ಭತ್ತ ಮತ್ತು ಮೆಕ್ಕೆಜೋಳ. ನಾವು ಪ್ರತಿಯೊಂದು ಬೆಳೆಯಲ್ಲಿ ನಾವು ಕೆಲವೊಂದು ಹೆಚ್ಚಿಗೆ ಇಳುವರಿ ಬರ್ತಕ್ಕಂಥ ಮತ್ತು ರೋಗ ಕಡಿಮೆ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿಗತ ತಳಿಗಳನ್ನು ನಾವು ಆರಿಸ್ಕೊಳ್ತೀವಿ. ರೈತನಿಗೆ ಒಳ್ಳೆಯ ಲಾಭ. ಇಲ್ಲಿ ರಾಗಿಯಲ್ಲಿ ನಾವು ಇಲ್ಲಿ ಬೀಜೋತ್ಪಾದನೆ ತಗೊಳ್ತಾ ಇದ್ವಿ. ಇದನ್ನು ನಾವು ಮುಂಗಾರಿಯಲ್ಲಿ ಬಿತ್ತೀವಿ. ಜುಲೈನಲ್ಲಿ ನಾವು ಏನು ಬಿತ್ತನೆ ಮಾಡಿದ್ವಿ. ಫಸ್ಟ್ ನಾವು ನರ್ಸರಿ ಮಾಡಿ ನರ್ಸರಿಯಿಂದ ಒಂದು 15-20 ದಿವಸ ಆದಮೇಲೆ ನಾವೇನು ಮಾಡಿದ್ವಿ, ಮೇನ್ ಫೀಲ್ಡಿಗೆ, ಮುಖ್ಯ ಏನು ಫೀಲ್ಡ್ ಅಂತ ಏನು ಕರಿತೀವಲ್ಲ, ಮೇನ್ ಫೀಲ್ಡಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡಿದ್ವಿ. ಟ್ರಾನ್ಸ್ಪೋರ್ಟ್ ಮಾಡಿದ ಮೇಲೆ ಅದರ ಅಂತರ ನಾವು ಅಂದರೆ ಬೀಜೋತ್ಪಾದನೆಯಲ್ಲಿ ಹೆಚ್ಚಿಗೆ ಇಟ್ಕೋಬೇಕು. 1.5 ಅಡಿ ಮತ್ತು ಪ್ರತಿಯೊಂದು ಗಿಡದಿಂದ ಗಿಡಕ್ಕೆ ಒಂದು 4ರಿಂದ 6 ಇಂಚು ಅಂದರೆ ಪ್ರತಿಯೊಂದು ಸ್ಪಾಟ್ ಅಂತ ಏನು ಕರಿತೀವೋ ಅಲ್ಲಿ ನಾವು ಒಂದೇ ಸಸಿ ನೆಡಬೇಕಾಗತ್ತೆ. ಒಂದೇ ಸಸಿ ನೆಟ್ಟರೆ ಇಳುವರಿ ಚೆನ್ನಾಗಿ ಬರ್ತದೆ. ಆಮೇಲೆ ನಾವು ನೆಕ್ಸ್ಟ್ ನಾವು ರೋಗಿಂಗ್ ಮಾಡ್ಬೇಕಂತ ಹೇಳ್ತೀವಿ, ಅಂದರೆ ಬೆಕ್ಕೆ ಗಿಡನ ಕೇಳೋದು. ಆವಾಗಲೇ ನಾವು ತೋರಿಸಿದಂತೆ ಈಗ ಗಣ್ಣಗಳಲ್ಲಿ ನಾವು ಟ್ಯಾನಿಕಲ್ ಪಿಗ್ಮೆಂಟ್ಸ್ ಅಂತ ಕರಿತೀವಿ. ಅಂಥ ಗಿಡಗಳನ್ನು ನಾವು ಎತ್ತರ ಇರೋವು ಅಥವಾ ಗಿಡಕ್ಕಿರೋವು ಮತ್ತು ತೆನೆ ಬೇರೆ ಬಣ್ಣ ಇರ್ತಕ್ಕಂಥ ಅಂಥವನ್ನು ನಾವು ಕಿತ್ತಾಕಬೇಕು. ಅದನ್ನು ಹೂ ಬರೋದಕ್ಕಿಂತ ಮುಂಚೆ ಹೂವಿನ ಹಂತದಲ್ಲಿ ಮತ್ತು ಹೂವು ಆದಮೇಲೆ ಕಾಳು ಕಟ್ಟೋದು, ನಾವೇನು ಮಾಡ್ತೀವಿ, ಕಾಳು ತುಂಬ್ತದೆ ಅಂಥ ಟೈಮಲ್ಲಿ ನಾವು ಕಿತ್ತಾಕಿದರೆ ಒಳ್ಳೆಯ ಬೆಳೆ ಬರ್ತದೆ. ಮತ್ತು ನಾವು ತಳಿಯ ಶುದ್ಧತೆಯನ್ನು ಕಾಪಾಡಿಕೊಂಡ್ರೆ ಒಂದೇ ಸರಿಗೆ ನಮಗೆ ಕೊಯ್ಲಿಗೆ ಬರ್ತದೆ. ಇಲ್ಲಿ ನಿರ್ವಹಣೆ ಅಂತ ಕರಿತೀವಿ. ನೀರು, ಗೊಬ್ಬರ ಮತ್ತು ಮಣ್ಣಿನ ನಿರ್ವಹಣೆ ಎಲ್ಲ ಸಮತಟ್ಟಾಗಿ ನಡೀತದೆ, ಅನುಕೂಲವಾಗಿ ನಡೀತದೆ. ಮತ್ತು ಒಂದೇ ಸರಿ ನಮ್ಗೆ ಹಾರ್ವೆಸ್ಟ್ ಆಗ್ತದೆ, ಒಳ್ಳೆಯ ಇಳುವರಿ ಬರ್ತದೆ, ರೈತರು ಸಂತೋಷವಾಗಿರ್ತಾರೆ. ಅದಕ್ಕೆ ನಾವು ಒಳ್ಳೆಯ ಬೀಜವನ್ನು ಎಲ್ಲಿ ಒಳ್ಳೆಯ ಬೀಜ ಸಿಗ್ತದಲ್ಲ ಅಂತ ನಾವು ಖರೀದಿ ಮಾಡಿದರೆ ರೈತರಿಗೆ ಒಂದು ಆಶಾದಾಯಕವಾಗಿ ಮತ್ತು ಒಳ್ಳೆಯ ಇಳುವರಿ ಬರ್ತಕ್ಕಂಥ ಒಂದು ನಾವು ಮಾಹಿತಿಯನ್ನು ನಮಗೆ ರೈತರಿಗೆ ಕೊಡ್ತಾ ಇದ್ದೀವಿ. ರೈತ ಬಾಂಧವರೇ, ಇದು ಬೀಜೋತ್ಪಾದನಾ ಕಾರ್ಯಕ್ರಮ. ಇದು ಮುಂಗಾರಿಯಲ್ಲಿ ನಾವು ಬೀಜೋತ್ಪಾದನಾ ಕಾರ್ಯ ತೊಗೊಂಡಿದ್ದೀವಿ. ಇದರ ತಳಿ GP28 ಅಂತೇಳಿ ಒಲೆ 7ಕ್ಕೆ ಭಾಳ ಅತ್ಯುತ್ತಮವಾದ ಹೆಚ್ಚಿನ ಇಳುವರಿ ಬರ್ತಕ್ಕಂಥದ್ದು. ಮತ್ತು ಮಧ್ಯಮ ಅವಧಿ ಇದು. ಮಧ್ಯಮ ಅವಧಿ ಅಂದರೆ ಈಗ 115ರಿಂದ 120 ದಿವಸದಲ್ಲಿ ಬರ್ತದೆ ಮತ್ತು ಹೆಚ್ಚಿನ ಇಳುವರಿ ಬರ್ತದೆ. ಇದಕ್ಕೆ ನಮಗೆ ಇಳುವರಿ 1 ಎಕರೆಗೆ 10ರಿಂದ 12 ಕ್ವಿಂಟಲ್ ಬರ್ತದೆ 1 ಎಕರೆಗೆ. ಆಮೇಲೆ ಇದರಲ್ಲಿ ನಾವು ಬೀಜೋತ್ಪಾದನೆ ಮಾಡಬೇಕಾದ್ರೆ ಇದರಲ್ಲಿ ನಾವು ಹಂತ ಮಾಡಿದ ಮೇಲೆ ಅದಕ್ಕೆ ಸರಿಯಾದ ನೀರು, ಗೊಬ್ಬರ ಎಲ್ಲ ಕೊಡಬೇಕು. ಸರಿಯಾದ ಕಾಲಕ್ಕೆ ಬಿತ್ತನೆ ಮಾಡಬೇಕು ಮತ್ತು ನೀರು, ಗೊಬ್ಬರ ಎಲ್ಲ ಕೊಡಬೇಕು. ಕೊಟ್ಟ ಮೇಲೆ ನಾವೇನು ಮಾಡಬೇಕು, ರೋಗಿಂಗ್ ಅಂತ ಮಾಡಬೇಕು. ರೋಗಿಂಗ್ ಅಂದರೆ ಬೆರಿಕೆ ಗಿಡ ಅಂತ ನಾವು ಕರಿತೀವಿ. ಬೆರಿಕೆ ಗಿಡ ಅಂದರೆ ಈಗ ರಾಗಿಗೆ GP28ಗೆ ಒಂದು ವಿಶೇಷ ಗುಣಲಕ್ಷಣ ಇರ್ತದೆ. ಇದು ನಾಟಿ. ಇಲ್ಲಿ ನಮಗೆ ಈ ರೀತಿ ಇದು ನಾವು ಟಿಪಿಕಲ್ ಪ್ಲಾಂಟ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಯಾವುದೇ ಇದಕ್ಕೆ ಇದು ಗಣ್ಣಿಲ್ಲ. ಗಣ್ಣಲ್ಲಿ ಯಾವುದೇ ರೀತಿ ಇದಿಲ್ಲ. ಯಾವುದು ನಾವು ನೋಟ್ಸು, ಬೇರೆ ಬಣ್ಣದ ನೋಟ್ಸು. ಅದೇ ರೀತಿ ನಾವು ಬೇರೆ ಬೆರಿಕೆ ಗಿಡ ಇತ್ತಂದರೆ ಈ ರೀತಿ ಆಲ್ರೆಡಿ ನಾವು ರೋಗಿಂಗ್ ಮಾಡಿದ್ದೀವಿ. ಈ ರೀತಿ ಗಣ್ಣಲ್ಲಿ ನಾವೇನು ಮಾಡಿದ್ದೀವಿ, ಟ್ಯಾನಿನ್ ಕಲರ್ ಅಂತ ಹೇಳ್ತೀವಿ. ಆ ಟ್ಯಾನ್ ಕಲರ್ ನೋಟ್ಸ್ ಎಲ್ಲ ಇರ್ತವೆ. ಅದಕ್ಕೆ ನಾವು ಹಾಫ್ ಟೈಪ್ಸ್ ಅಂತ ಕರಿತೀವಿ. ಅವನ್ನು ಹೂವಿನ ಮೊದಲು ಮತ್ತು ಹೂವಿನ ಹಂತದಲ್ಲಿ ಮತ್ತು ಹೂವು ಆದಮೇಲೆ ಬೀಜ ಕಟ್ಟುವ ಟೈಮಲ್ಲಿ ಎಲ್ಲ ಕಿತ್ತಾಕಿದರೆ ನಾವೆಂದು ಇದನ್ನು ಶುದ್ಧತೆ, ಜೆನೆಟಿಕ್ ಪ್ಯೂರಿಟಿ ಅಂತ ಏನು ಕರಿತೀವಿ, ಅದನ್ನು ನಾವು ಮೇಂಟೈನ್ ಮಾಡ್ಕೋಬೋದು. ಜೆನೆಟಿಕ್ ಪ್ಯೂರಿಟಿ ಚೆನ್ನಾಗಿತ್ತಂದರೆ ನಮಗೆ ರೈತರಿಗೆ ಒಳ್ಳೆಯ ಇಳುವರಿ ಬರ್ತದೆ, ರೈತರು ಸಂತೋಷವಾಗಿರ್ತಾರೆ. ಆಮೇಲೆ ಪ್ರತಿಯೊಂದು ಹಂತದಲ್ಲಿ ನಾವು ಏನು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ, ನೀರು, ಗೊಬ್ಬರ ಎಲ್ಲ ಕೊಟ್ಟ ಮೇಲೆ ಒಂದೇ ಸರಿ ಹಾರ್ವೆಸ್ಟ್ ಆಗ್ತದೆ. ಆಮೇಲೆ ಒಳ್ಳೆಯ ಇಳುವರಿ ಬರ್ತಕ್ಕಂಥ ರಾಗಿ.